ಯಾಕೋ ಯಡಿಯೂರಪ್ಪನವ್ರು ಬೇಡ ಆಯಿತು. ಅಮಿತ್ ಶಾಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರು, ದೆಹಲಿ ಮೀಟಿಂಗ್ ಕರೆದ್ರು, ಆಯಿತು ಅಂತ ಅವ್ರು ಹೇಳ್ದಂಗೆ ಒಪ್ಕೊಂಡು ವಾಪಸ್ ತಂದೆ. ಅದು ನಿಂತೋಯ್ತು. ಅದೆಲ್ಲ ಹಿಂದುಳಿದವರು ದಲಿತರೆಲ್ಲರೂ ಕೂಡ ಇವತ್ತು ಬೇರೆ ವ್ಯಕ್ತಿ ಜೊತೆಗೆ ಹೋಗಿದ್ದಾರೆ, ನಿಮಗೆ ಗೊತ್ತು. ನನ್ನ ಮೇಲೆ ಕೇಸ್ ಬಿತ್ತು, ಕೋರ್ಟಲ್ಲಿ ತೀರ್ಮಾನ ಆಯಿತು. ಈ ರೀತಿ ಓಂ ಶಕ್ತಿ ಮಾರಿಕಾಂಬ ಆಶೀರ್ವಾದದಿಂದ ನಾನು ತಪ್ಪಿತಸ್ಥ ಅಲ್ಲ ಅನ್ನೋದು ಕೋರ್ಟಲ್ಲಿ ನ್ಯಾಯ ಸಿಕ್ತು. ನನಗೆ ನ್ಯಾಯ ಸಿಕ್ಕಿ 3 ದಿನದಲ್ಲಿ ಮಾನ್ಯ ಯಡಿಯೂರಪ್ಪನವರು ಬೊಮ್ಮಾಯಿ ಘೋಷಣೆ ಮಾಡಿದ್ರು, ಇನ್ನೊಂದು 3 ದಿನದಲ್ಲೇ ಈಶ್ವರಪ್ಪನ ಮಂತ್ರಿ ಮಾಡ್ತೀವಿ ಅಂತ. 3 ದಿನ ಅಲ್ಲ, ಕೊನೆ ತನಕನೂ ಮಾಡಲೇ ಇಲ್ಲ. ಬಿಡಿ, ಭಾಳ ಮಂತ್ರಿ ಸ್ಥಾನ ನೋಡಿದ್ದೆ ನಾನು, ಅದೊಂದು ಮೋಸ ಆಯಿತು. ವಿಧಾನಸಭೆ ಚುನಾವಣೆ ಇನ್ನೆರಡು ದಿನ ಘೋಷಣೆ ಮಾಡೋಕ್ಕೆ ಭಾಗ್ಯ ಇರಬೇಕಾದ್ರೆ ಚುನಾವಣೆ ಸಮಿತಿಯವರು, ನಾನು ಹೇಳಿದೆ ಬೇಡ, ನನಗೆ 75 ವರ್ಷ ಆಯಿತು, ನನಗೆ ಬೇರೆ ಯಾರಿಗಾರು ಕೊಡಿ ಅಂತ ಹೇಳಿದ್ರೆ ಅಷ್ಟೂ ಜನ ತೀರ್ಮಾನ ಮಾಡಿ ಯುನಾನಿಮಸ್ ಆಗಿ ಹೇಳಿದ್ರು, ನೀವೇ ಅಭ್ಯರ್ಥಿ ಆಗಬೇಕು ಶಿವಮೊಗ್ಗದಿಂದ. ಚುನಾವಣೆ 2 ದಿನ ಇರಬೇಕಾದ್ರೆ ಬೆಳಿಗ್ಗೆ ಫೋನ್ ಬಂತು, ನೀವು ಚುನಾವಣೆ ನಿಲ್ಕೂಡ್ದು. ಯಾಕೆ ಅಂತಲೂ ಕೇಳಲಿಲ್ಲ, ಪತ್ರ ಬರೆದು ಕಳಿಸ್ದೆ ಆಗ್ಬೋದು ಅಂತ.